tremendous opportunity across the globe, and it is growing at the rate. After all, we want to do agritourism is only one reason. Farm should remain in the family and family should remain in the farm. Jai Hind. ಬ್ಯಾಂಕಾಕ್ದಾಗ ಇರ್ತಾಳೆ. ಆಕೆ ಏನು ಮಾಡಿದ್ಲು, ಒಮ್ಮೆ ಭಾರತಕ್ಕೆ ಬಂದಾಗ ಇಲ್ಲಿ ಮುರ್ರಾ ಎಮ್ಮೆ ನೋಡಿ ಭಾಳ ಸಂತಸಪಟ್ಲೆ. ಆ ಎಮ್ಮೆ ಏನು ಮಾಡಿದ್ಲು, ತಾನು ಮೊದಲು ಅಲ್ಲಿ ಬ್ಯಾಂಕಾಕ್ನೊಳಗೆ ಮೊದಲು ನಿಮ್ಗೆ ಈಗ ಮಿನಿ ಮುರ್ರಾ ಫಾರ್ಮ್ ಬಗ್ಗೆ ಹೇಳ್ತೀನಿ. ಮುರ್ರಾ ಎಮ್ಮೆ ಕೇಳಿರಲ್ಲ ನೀವು. ಮುರ್ರಾ ಎಮ್ಮಿದೆ ಇದು ಕಥೆ. ಇದು ನೋಡ್ರಿ ಹೇಳ್ತೀನಿ, ಕೇಳಿ. ಚಾರಿಣಿ ಚಾರ್ಲಾಗ್ ಆಕಿನೂ ನಿಮ್ಮಂಗೆ ಒಂದು ಕಾಲೇಜಿನ ವಿದ್ಯಾರ್ಥಿನಿ, ಬ್ಯಾಂಕಾಕ್ದಾಗ ಇರ್ತಾಳೆ. ಆಕೆ ಏನು ಮಾಡಿದ್ಲು, ಒಮ್ಮೆ ಭಾರತಕ್ಕೆ ಬಂದಾಗ ಇಲ್ಲಿ ಮುರ್ರಾ ಎಮ್ಮೆ ನೋಡಿ ಭಾಳ ಸಂತಸಪಟ್ಲೆ. ಆ ಎಮ್ಮೆ ಏನು ಮಾಡಿದ್ಲು, ತಾನು ಮೊದಲು ಅಲ್ಲಿ ಬ್ಯಾಂಕಾಕ್ನೊಳಗೆ ಮೊದಲು ಒಂದು ಎಮ್ಮೆ ತರಿಸ್ಕೊಂಡ್ಲು, ಮತ್ತು ಅದರಿಂದ ಮತ್ತೊಂದು 20 ಎಮ್ಮೆ ತರಿಸ್ಕೊಂಡ್ಲು. ಹಿಂಗೆ ಆ ಬ್ಯಾಂಕಾಕ್ ಸಿಟಿ ಏನು ಐತಲ್ಲ, ಅಲ್ಲಿ ಒಂದು ಆಕಿ ಕ್ರಮೇಣ ಏನು ಮಾಡಿದ್ಲು, ಒಂದು ಮಿಲ್ಕ್ ಪಾರ್ಲರ್ ಚಾಲು ಮಾಡಿದ್ಲು. ಹಿಂಗೆ ಮುರ್ರಾ ಬಗ್ಗೆ ಒಂದು ಅಭಿಮಾನ, ಮುರ್ರಾ ಬಗ್ಗೆ ಒಂದು ಪ್ರೀತಿ, ಭಾರತದ ಎಮ್ಮೆ ಬಗ್ಗೆ ಬಹಳ ಪ್ರೀತಿಯಾಗಿದ್ದರಿಂದ ಚಾರ್ಣಿ ಚಾರ್ಲಾಗ್ ಈ ಮುರ್ರಾ ಎಮ್ಮಿನ ಹೆಂಗೆ ಮುಂದೆ ಲಾಭದಾಯಕ ಮಾಡ್ಕೊತಾಳೆ ಅನ್ನೋದನ್ನು ನೋಡೋಣಂತ. 2010 ಸುಮಾರಿಗೆ ಒಂದು ಮಿಲ್ಕ್ ಪಾರ್ಲರ್ ಚಾಲು ಮಾಡಿ ಹಾಲು ಮಾರಕ್ಕೆ ಚಾಲು ಮಾಡಿದ್ಲು ಬ್ಯಾಂಕಾಕ್ ಸಿಟಿ ಒಳಗೆ. ಆದರೆ ಇವತ್ತು ನಾನು ಸಣ್ಣದಾಗಿ ಹೇಳಕತ್ತೀನಿ, ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ. 2025 ನಿಮಗೆ ಗೊತ್ತೈತೆ, ಆಕಿದೀಗ ಬ್ಯಾಂಕಾಕ್ ಸಿಟಿ ಒಳಗೆ 80 ಮಿಲ್ಕ್ ಪಾರ್ಲರ್ ಅದಾವ. 80 ನಿಮಗೆ ಗೊತ್ತಿರಲಿ. ಈಗ ಆಕೆ ಎಷ್ಟು ಎಮ್ಮೆ ಆಗ್ಯಾವ ಗೊತ್ತಾನ, ಆಕೆ ಹತ್ರ ಮುರ್ರಾ ಎಮ್ಮೆ. ಆ ಮುರ್ರಾ ಎಮ್ಮೆ ಹಾಲು ಮಾರ್ತಾನ ಆಕೆ ಈಗ 700 ಎಮ್ಮೆ ಕಟ್ಟಾಳ. ಮೇನ್ ಫಾರ್ಮ್ನಾಗನ 700 ಎಮ್ಮೆ ಕಟ್ಟಾಳ. ಆಮೇಲೆ ಏನು ಮಾಡಿಲ್ಲ ಆಕಿ, ಬ್ಯಾಂಕಾಕದ ಮಂದಿಗೆ ನೋಡ್ರಿ, ನೀವು ಒಂದು ವೇಳೆ ನಮ್ಮ ಮುರ್ರಾ ಎಮ್ಮೆ ನೋಡ್ಬೇಕಂತಿದ್ರೆ, ಮುರ್ರಾ ಎಮ್ಮೆ ಸಾಕಾಣಿಕೆ ಬಗ್ಗೆ ತಿಳ್ಕೊಬೇಕಂದಿದ್ರೆ, ಮುರ್ರಾ ಎಮ್ಮೆ ಉತ್ಪನ್ನ ನೋಡ್ಬೇಕಂದಿದ್ರೆ, ಮುರ್ರಾ ಎಮ್ಮೆ ಹಾಲಿನ ಒಂದು ಸಂಸ್ಕರಣ ನೋಡ್ಬೇಕಂದಿದ್ರೆ, ನೀವು ಪ್ರತಿ ಸಂಡೇ ನೀವು ಬರೋಕಡ್ಡಿ ಇಲ್ಲ. ನಿಮಗೆ ಪ್ರತಿ ಸಂಡೇ ಒಂದು ಪ್ರವಾಸ ಮಾಡಿ ನಾವು ಬ್ಯಾಂಕಾಕ್ ಸಿಟಿಯಿಂದ ಏರ್ಪಡಿಸ್ತೀವಿ, ನೀವು ಅಲ್ಲಿಗೆ ಬರಬೇಕು. ಬಂದ್ರಪ್ಪ ಅಂದರೆ ಈ ಮುರ್ರಾ ಎಮ್ಮೆಯ ಮಹಿಮಾ ನಿಮಗೆಲ್ಲ ಗೊತ್ತಾಗುತ್ತೆ ಅಂಥೇಳಿ ಆಕಿ ಒಂದು ಜಾಹೀರಾತು ಹೊಂದಿಸಿದ್ಲು. ಹೌದು, ಆ ಜಾಹೀರಾತಿನ ಪರಿಣಾಮ ನಿಮಗೆ ಮುಂದೆ ಗೊತ್ತಾಕೈತೆ. ಆಕೆ ಈಗ 700 ಎಮ್ಮೆ ಸಾಕಿದೆ ಆಕೆ ಕಥೆ, ರೈಟ್. ಆಮೇಲೆ ಆಕೆ ಏನು ಮಾಡಿದ್ಲಪ್ಪ ಅಂತಂದ್ರೆ, ಒಂದು 20 ಎಮ್ಮೆ ತಗೊಂಡು ಒಂದು ಕಡೆ ಮಿನಿ ಮುರ್ರಾ ಫಾರ್ಮ್ ಅನ್ನೋದನ್ನು ಪ್ರಾರಂಭ ಮಾಡಿದ್ಲು. ಅಲ್ಲಿಗೆ ಪ್ರವಾಸಿಗರನ್ನು, ಟೂರಿಸ್ಟ್ಗಳನ್ನು ಕರ್ಕೊಂಬರ್ತಿದ್ಲು. ಹಿಂಗೆ ಇವತ್ತು ಅದು ಭಾಳ ಪ್ರಸಿದ್ಧಿ ಹೊಂದಾಳ, ಭಾಳ ಒಳ್ಳೆ ಪ್ರವಾಸೋದ್ಯಮಿ ಆಗ್ಯಾಳ ಆಕೆ, ಟೂರಿಸ್ಟ್ ಆಗ್ಯಾಳ ಟೂರಿಸ್ಟ್. ಈಗ ಇದು ನೋಡ್ರಿ, ಈಗ ಸ್ಲೈಡ್, ಇದು ಇಟಲಿ ಮತ್ತು ಸ್ವಿಟ್ಜರ್ಲೆಂಡ್. ಇಲ್ಲಿ ಅಗ್ರಿ ಟೂರಿಸಮ್ ಭಾಳ ಒಳ್ಳೆ ಬೆಳವಣಿಗೆ ಹೊಂದೈತಿ. ಈಗ ನಾ ಹೇಳಬೇಕಾಯ್ತು, 2000 ಮತ್ತು ಮೊದಲಿಗೆ ಈಗ 2000 ಇಸ್ವಿಯ ಪ್ರಾರಂಭದ ವರ್ಷಗಳೊಳಗೆ ನಾನು ಒಬ್ಬನ ಇದ್ದೆ ಇಲ್ಲಿ ಅಗ್ರಿ ಟೂರಿಸಮ್ ಚಾಲೂ ಮಾಡಬೇಕಾದಾಗ. ಆ ಟೈಮ್ನಾಗ ನಾನು ಎಲ್ಲ ಬಂದವ್ರಿಗೆ ತೋರಿಸ್ತಿದ್ದೆ, ನಾನು ಗಾಡಿ ಪೂಜೆ ಮಾಡ್ತಿದ್ದೆ, ನಾನು ಕಾಯಿ ಹೊಡಿತಿದ್ದೆ. ಹಿಂಗೆ ಎಲ್ಲನೂ ನಾನು ಮಾಡುವಂಥ ಒಂದು ಪ್ರಸಂಗ ಇತ್ತು. ಆದರೆ ಅದನ್ನು ಪ್ರವಾಸೋದ್ಯಮ ಅಂದ್ರೆ ಕೃಷಿ ಪ್ರವಾಸೋದ್ಯಮಕ್ಕೆ ನಾನು ಪರಿವರ್ತನೆ ಮಾಡಿದ್ದೆ ಹೆಂಗಪ್ಪ ಅನ್ನೋದನ್ನು ನಿಮ್ಮ ಎದುರಿಗೆ ತೋರಿಸ್ತೀನಿ. ಹಿಂಗೆ ನಾವು ಪ್ರಾರಂಭ ಮಾಡಿದಾಗ ಹಂಗಿತ್ತು ಅದು ಮೊದಲು. ಈಗ ಭಾಳ ಪ್ರಸಿದ್ಧ ಆಗೈತೆ ಅದು, ಭಾಳ ಪ್ರಸಿದ್ಧ ಆಗೈತೆ ಅದು. ನೋಡ್ರಿ ಅಂತ ಈಗ ಈ ಸ್ಲೈಡ್ ನೋಡ್ಕೊತ ಹೋಗ್ರಿ ನೀವೀಗ, ರೈಟ್. ಓಕೆ, ಆಯ್ತು ಬಿಡ್ರಿ. ಇವೆಲ್ಲ ಫೋಟೋಗಳು ಆವತ್ತಿನ ಟೈಮಿನ ಇವು. ಈಗ ಸಾಮಾನ್ಯವಾಗಿ ನಾವು ಒಂದು ಕೇಳಿಬರುವಂಥ ಮಾತು ಏನಪ್ಪ ಅಂತಂದ್ರೆ, ರೈತರ ಹತ್ರ ಒಂದು ರಿಸೋರ್ಸ್ ಇಲ್ಲ, ಹೀಗಾಗಿ ಅಗ್ರಿ ಟೂರಿಸಮನ್ನು ಅಥವಾ ಕೃಷಿ ಪ್ರವಾಸೋದ್ಯಮ ಪ್ರಾರಂಭ ಮಾಡೋದು ಕಷ್ಟ ಆಗುತ್ತೆ ಅಂತಾರೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಅದಕ್ಕೆ ಈ ಮೌಂಟೇನ್ ಅಂದರೆ ಈ ಬೆಟ್ಟಗಳ ಒಂದು ಪ್ರದೇಶ, ಪರ್ವತ ಪ್ರದೇಶದಾಗನ ಭಾಳ ಚಲೋ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಮತ್ತು ಈ ಟೂರಿಸಮ್ ಚಾಲೂ ಮಾಡ್ಬೇಕಂದ್ರೆ ಒಳ್ಳೆ ಪ್ರದೇಶ ಬೇಕು, ನಿಸರ್ಗ ಇರಬೇಕು, ಚಂದ ಇರಬೇಕು, ಅದು ಇರಬೇಕು, ಇದು ಇರಬೇಕು. ಹಿಂಗೆ ಭಾಳಷ್ಟು ಮಾತು ಕೇಳಿ ಬರ್ತಾವೆ.
ಆದ್ರೆ ಖಂಡಿತವಾಗ್ಲೂ ಹಾಗೇನು ಇದು ಇರೋದಿಲ್ಲ. ಇಲ್ಲಿ ನೋಡಿರಿ, ಈ ಸ್ಲೈಡ್ ನೋಡಿರಿ, ನಾವು ಪ್ರಾರಂಭ ಮಾಡಿದಾಗಿಂದ ಇದು ಮಾವಾಗ ಈ ಥರದ್ದು ಜಾಗ ಇತ್ತು. ನೋಡಿ, ಈಗ ತಂದೆ ತಾಯಿಗಳು ಒಂದು ಕೆಲಸ ಮಾಡ್ತಾರೆ. ನಮಗೆ ಕಲಿಸ್ಬೇಕಾದಾಗ ಶಾಲೆಗೆ ಹೋದಾಗ ಬಹಳಷ್ಟು ವಿಷಯಗಳನ್ನು ಕಲಿಬೇಕು ಅಂತ ಹೇಳ್ತಾರೆ. ಹೌದಾ? ಈ ಟೂರಿಸಮ್ ಬಗ್ಗೆನೇ ಬರ್ತೇನೆ ನಾನು. ಈ ಬಹಳಷ್ಟು ವಿಷಯ ನಾವು ಕಲಿಬೇಕು ಅಂತಂದಾಗ ನಮಗೆ ಒಂದು ಸ್ವಲ್ಪ ಗೊಂದಲ ಅನ್ನಿಸ್ತೈತೆ ಖರೆ. ಆದರೆ ಈ ಕೃಷಿ ಪ್ರವಾಸೋದ್ಯಮ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅಲ್ಲಿಂದನೇ ಪ್ರಾರಂಭ ಮಾಡೋಣಂತೆ. ಏನಪ್ಪ ಅಂತಂದ್ರೆ, ಈಗ ನಾ ಕೊಡಕತ್ತಿರೋ ಉದಾಹರಣೆ ಏನಪ್ಪ ಅಂತಂದ್ರೆ, ಒಬ್ಬ ಹುಡುಗ 36% ತೊಗೊಂಡು ಪಾಸ್ ಆಕ್ಕಾನೆ. 36% ತೊಗೊಂಡು ಪಾಸ್ ಆಕ್ಕಾನೆ. ಆ ಹುಡುಗ ನಾ ಆಗಿದ್ದೆ. ಮುಂದೆ ಏನು ಮಾಡಿದ್ರು, ಈಗ ಎಷ್ಟು ದೇಶಗಳು ವಿದೇಶಗಳು ನನಗೆ ಅವಾರ್ಡ್ ಕೊಟ್ಟವು ಗೊತ್ತಾನ, ಭಾಳಷ್ಟು ಸನ್ಮಾನ ಮಾಡ್ಯಾರ. ಆದರೆ ಇದೆಲ್ಲ ಯಾಕಾಗೈತಿ ಅಂದ್ರೆ ನನಗೆ 36% ಬಂದವ ಅಂತ ಅಲ್ಲ, ಇದಕ್ಕೊಂದು ಕಾರಣನೇ ಐತಿ ಕೇಳಿ. ಆದರೆ ನನಗೆ ಅವಾರ್ಡ್ ಸಿಕ್ಕಿರಬೇಕಾದ್ದು ಸುಸ್ಥಿರ ಕೃಷಿ ಪ್ರವಾಸೋದ್ಯಮದ ಸಲುವಾಗಿ, ನಾಳಿನ ಅಂದ್ರೆ ಭವಿಷ್ಯದ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಇಂತಹದರ ಸಲುವಾಗಿ ಅವಾರ್ಡ್ ಸಿಕ್ಕದ ಹೊರತು ನನಗೆ 36% ಬಂದವ ಅಂತೇಳಿ ಅನ್ನೋದಕ್ಕಲ್ಲ. ಇದು ಈಗ ನೋಡ್ರಿ, ಈಗ ನಮ್ಮ ಹಳ್ಳಿ ಮುಖ್ಯ ಉದ್ಯೋಗ ಕುರಿಗಾರಿಕೆ ಇತ್ತು. ಕುರಿ ಸಾಕಾಣಿಕೆ ನಮ್ಮ ಹಳ್ಳಿ ಮುಖ್ಯ ಉದ್ಯೋಗ ಆಗಿತ್ತು. ಅಂಥ ಒಂದು ರಿಮೋಟ್ ಹಳ್ಳಿ ಒಳಗೆ ನಾನು ಪ್ರಾರಂಭ ಮಾಡಿದಾಗ ನಿಮಗೆ ಗೊತ್ತಿರಬೇಕು, ನಾನು ಪ್ರಾರಂಭ ಮಾಡಿದ ಜಾಗ ಭಾಳ ಕಡಿಮೆ ಮಳೆ ಬರುವಂಥ ಜಾಗ. ಅದ್ರ ಸಲುವಾಗಿ ಮೊದಲು ಏನು ಮಾಡಿದೆ, ಮಳೆ ನೀರು ಕೊಯ್ಲು, ರೈನ್ ಹಾರ್ವೆಸ್ಟಿಂಗ್ ಶುರು ಮಾಡಿದೆ. ಅದಕ್ಕೊಂದು ಕೃಷಿ ಹೊಂಡ ಮಾಡಿಕೊಂಡೆ. ಆಮೇಲೆ ಬಂದಿರೋ ಪ್ರವಾಸಿಗರನ್ನೇ ಅಂದರೆ ಈ ಟೂರಿಸ್ಟ್ಗಳನ್ನು ಅವಾಗ ಕರೆಯೋಕ್ಕೆ ಚಾಲೂ ಮಾಡಿದ್ದೆ. ಅವರ ಇದಕ್ಕೆ ನನಗೆ ಸಹಾಯ ಮಾಡಿದರು. ನೋಡಕತ್ತೀರಿ ನೀವು ಈ ಸ್ಲೈಡ್ನಾಗ, ರೈಟ್? ಇಲ್ಲಿ ಬಂದಿರೋ ಟೂರಿಸ್ಟ್ಗಳಲ್ಲಿ ಏನು ಮಾಡಕತ್ತರು, ಗಿಡ ನೆಡಕ್ಕೆ ಚಾಲು ಮಾಡಿದರು, ಸಸಿ ಹಾಕಿದರು. ಇವತ್ತು ಅವೆಲ್ಲ ದೊಡ್ಡ ದೊಡ್ಡ ಗಿಡ ಆಗ್ಯಾವ. ಅಂಥವೆಲ್ಲ ಫೋಟೋನು ಈಗೇನು ನೋಡಕತ್ತಿರಲ್ಲ, ಇಂಥವೆಲ್ಲ ಫೋಟೋ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಅವರು ಅದನ್ನು ಬೆಳೆಸೋ ಸಲುವಾಗಿ ಮತ್ತು ಅದಕ್ಕೆ ಸಹಾಯಧನ ಕೊಡ್ತಾರೆ. ಹಿಂಗೆ ನಮ್ಮ ಒಂದು ಏನು ಕೃಷಿ ಪ್ರವಾಸೋದ್ಯಮ ಬೆಳೆಸಬೇಕಾದಾಗ ಬಂಡವಾಳನ ಅಂದ್ರೆ ಮೂಲಭೂತವಾಗಿ ಬೇಕಾದದ್ದು ಹಣ, ಅದನ್ನು ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಐತಿ. ಹೌದರೆ ಹಿಂಗೆ ತಾವು ಬೆಳೆಸಿದ ಗಿಡದ ಫೋಟೋ ನೋಡಿದ ಕೂಡಲೇ ಅದಕ್ಕೆ ಸರಿಯಾಗಿ ಅದಕ್ಕೆ ಅವರು ಖುಷಿಯಿಂದ ಬಹಳಷ್ಟು ಸಹಾಯ ಮಾಡ್ತಾರೆ. ಈಗ ಇಲ್ಲೇನು ಸ್ಲೈಡ್ ನೋಡಕತ್ತಿರಲ್ಲ, ಈಕೆ ಇವತ್ತು ಭಾರತ ಸರ್ಕಾರದ ಆರ್ಥಿಕ ಇಲಾಖೆ ಒಳಗೆ ಅತಿ ಉತ್ತಮವಾದ ಉನ್ನತ ಹುದ್ದೆ ಒಳಗೆ. ಆಮೇಲೆ ಏನಾಗುತ್ತೆ, ಈ ಪ್ರತಿಯೊಂದು ನಾವು ಬೇರೆ ಬೇರೆ ರಾಜ್ಯಕ್ಕೆ, ಈಗ ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಈ ಜನರನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಸ್ಥಳೀಯ ಜನರ ಒಂದು ಒಡನಾಟ ನಮಗೆ ಅಲ್ಲಿ ಬೇಕಾಗ್ತೈತಿ. ಅದರಿಂದ ನೀವೀಗೇನು ಇಲ್ಲಿ ಸ್ಲೈಡ್ ನೋಡಕತ್ತಿರಲ್ಲ, ಈ ಒಂದು ಸ್ಥಳೀಯ ವ್ಯಕ್ತಿ. ಈಗ ನೀವು ಸಂಜೆ ಮುಂದೆ ಈ ರಾಜಸ್ಥಾನದ ಒಂದು ದೊಡ್ಡ ದೊಡ್ಡ ಹೋಟೆಲ್ ಮುಂದ್ಗಡೆ ಹೋದಾಗ ಸಾಯಂಕಾಲ ಈ ಪ್ರವಾಸೋದ್ಯಮದ ಒಂದು ಮುಖ್ಯ ಅಂಶ ಹೇಳಕತ್ತೀನಿ ನಾನು ನಿಮ್ಗೆ. ಅಲ್ಲಿ ಏನು ಮಾಡ್ತಾರೆ, ಒಂದು ಕ್ಯಾಂಪ್ ಫೈರು ಅಥವಾ ಒಂದು ಏನೋ ಇದು ಅಂತ ಹಾಕ್ತಾರಲ್ಲ, ಹಂಗೆ ಪ್ರವಾಸಿಗರ ಸಲುವಾಗಿ ಟೂರಿಸ್ಟ್ಗಳ ಸಲುವಾಗಿ ಹಾಕಿದಾಗ ಅಲ್ಲಿ ನಾವು ಸ್ಥಳೀಯ ಜನರನ್ನು ಕರೆಸ್ತೀವಿ. ಇಲ್ಲಿ ಬಂದಾರ ನೋಡ್ರಿ, ಹಂಗೆ ಅವ್ರಿಗೆ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ಮ್ಯಾಗ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತೀವಿ. ಈ ಪ್ರವಾಸೋದ್ಯಮದೊಳಗೂ ಒಂದು ಶಬ್ದ ಐತಿ, ಏನೋ ಒಂಥರ ಮಂಕೀಸ್ ಇದು ಅಂತ ಹೇಳ್ತಾರೆ. ಅಂದರೆ ಸ್ಥಳೀಯರಿಂದ ಒಂದು ಖುಷಿ ಕೊಡುವಂಥ ಒಂದು ನೃತ್ಯ. ಆ ನೃತ್ಯ ಅದು ಸ್ಥಳೀಯರನ್ನು ಹೆಂಗೆ ಹುರುಪುಗೊಳಿಸುತ್ತೆ, ಅದನ್ನು ನೋಡಿದ್ಕೊಳ್ಳೇನೋ ಟೂರಿಸ್ಟ್ಗಳು ಆನಂದ ಪಡ್ತಾರೆ. ಆಮೇಲೆ ಅವ್ರಿಗೂ ತಾವು ಭಾಗಿಯಾಗಿವೆಲ್ಲ ಅಂತನ್ನುವಂಥ ಒಂದು ಸಂತೋಷ ಅವ್ರಿಗೆ ಆಗುತ್ತೆ ಸ್ಥಳೀಯರಿಗೆ. ಹಿಂಗೆ ಸ್ಥಳೀಯರನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಅವ್ನಿಗೆ ಏನು ಅನಿಸ್ತೈತಿ ನೋಡಿರಿ, ಸ್ಲೈಡ್ ನೋಡಕತ್ತಿರಲ್ಲ, ತಾನೇ ಈ ಒಂದು ಕೃಷಿ ಪ್ರವಾಸೋದ್ಯಮ ಯೋಜನೆ ಅಂದರೆ ಈ ಪ್ರಾಜೆಕ್ಟಿನ ಮಾಲಕ ಅಂತ ತಿಳ್ಕೊಂಡ್ಬಿಡ್ತಾನೆ. ಹೌದಾ? ಇಲ್ಲೇನು ಕಾಣಿಸಕತ್ತವಲ್ಲ, ಅವ್ರು ಯಾರು ಇಂಜಿನಿಯರ್ ಅಂತಲ್ಲ, ಅವ್ರಿಗೇನು ಆ ಒಂದು ತಾಂತ್ರಿಕ ವಿದ್ಯೆ ಗೊತ್ತಿಲ್ಲ. ಆದರೂ ಕೂಡ ಈ ಸ್ಥಳೀಯರು ಅಥವಾ ನಮ್ಮ ಲೋಕಲ್ ಪೀಪಲ್ ಅಂತ ಏನು ಹೇಳ್ತೀವಲ್ಲ, ಅವ್ರು ಕಟ್ಟಿದ್ದು ನೋಡ್ರಿ, ಇವೆಲ್ಲ ಹೆಲ್ಪ್ ಮಾಡ್ಯಾರ. ರಸ್ತೆ ಅಭಿವೃದ್ಧಿ, ಕಟ್ಟಡ ಅಭಿವೃದ್ಧಿ ಮಾಡೋಕ್ಕೆ, ಇಷ್ಟೆಲ್ಲ ನಮ್ಮ ಕೃಷಿ ಪ್ರವಾಸೋದ್ಯಮ ಬೆಳೆಸೋಕ್ಕೆ ಅವರಿಂದ ಸಹಾಯ ಆಗ್ತೈತಿ. ಮತ್ತು ಅಷ್ಟೇ ಅಲ್ಲ, ಈ ಆರ್ಥಿಕ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಈಗ ನಮಗೆ ಬರೋ ಈ ಕೃಷಿ ಪ್ರವಾಸೋದ್ಯಮದೊಳಗೆ ಏನು ಲಾಭ ಆಗಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅದು ಹಿಂಗೆ ಇವ್ರ ಮುಖಾಂತರ ಇವ್ರಿಗೂ ಬಂದಂಥರಿಂದ
ಈಗೇನು ಇಲ್ಲಿ ಸ್ಲೈಡ್ನಾಗ ನೋಡಕತ್ತಿರಲ್ಲ, ಇದು ನಮ್ಮ ಸ್ಥಳೀಯ ಬಡಗಿ ಅಂದರೆ ಕಾರ್ಪೆಂಟರ್ ಅಂತ ಏನು ಹೇಳ್ತೀವಲ್ಲ, ಈಗ ನೋಡ್ರಿ ಅವ ಒಂದು ಮಜ ಒಂದು ಇದನ್ನು ತಯಾರು ಮಾಡ್ಯಾನ, ಅದನ್ನು ಪ್ರವಾಸಿಗರು ತಗೊತಾರೆ. ಆಮೇಲೆ ಇಲ್ಲಿ ಐತೆ ನೋಡ್ರಿ, ಕೈಯಿಂದ ನೇಯ್ದಿರುವಂಥ ರಸಾಯಿ ಅಂದ್ರೆ ಮಾಡಿರ್ತಾರೆ ರಜಾಯಿ ಅಂಥೇಳಿ. ರಜಾಯಿ ಅನ್ನೋದು ತಮಗೆಲ್ಲ ಗೊತ್ತಿರಬೇಕು. ಅದು ಚಳಿಗಾಲದಾಗ ಬೆಚ್ಚಗಿರುತ್ತೆ, ಬೇಸಿಗೆ ದಿವಸ ತಂಪಾಗಿರ್ತೈತಿ. ಅಂಥದ್ದನ್ನು ನಮ್ಮ ಪ್ರವಾಸಿಗರು ಖರೀದಿ ಮಾಡ್ತಾರೆ. ಇದು ಪ್ರವಾಸೋದ್ಯಮದ ಒಂದು ಯಶಸ್ಸಿಗೆ ಕಾರಣ ಆಗ್ತೈತಿ ಇದು. ಈಗ ಈ ಸ್ಲೈಡ್ನಾಗ ನೀವೇನು ನೋಡಕತ್ತಿರಲ್ಲ, ಫ್ರೆಶ್ ಅಂದ್ರೆ ತಾಜಾ ಕಾಯಿಪಲ್ಯನ ಅಲ್ಲೇ ನಮ್ಮ ಸ್ಥಳೀಯರು ತಗೊಂಡು ಬಂದು ಮಾರ್ತಾರೆ. ಇವರೆಲ್ಲ ಯುವಕರು. ಈ ಯುವಕರು ಸ್ವತಃ ಪ್ರವಾಸೋದ್ಯಮದಲ್ಲಿ ತಾವ ಇನ್ವಾಲ್ವ್ ಆಗ್ತಾರೆ ನೋಡ್ರಿ. ಹೌದ್ರೆ? ಈಗ ಬಂದವ್ರಿಗೆ ಎಲ್ಲ ಪರಿಚಯ ಮಾಡಿಕೊಡೋದು, ಬಂದವರಿಗೆ ತೋರಿಸೋದು, ಪ್ರವಾಸಿಗರಿಗೆ ಮನಸ್ಸಿಗೆ ಹಿತ ಆಗುವಂಥ ಕಾರ್ಯಗಳನ್ನು ಮಾಡೋದು. ಅಷ್ಟೇ ಅಲ್ಲದೆ ಇವನ್ನೆಲ್ಲ ತಾವು ಮಾಡಿದಂಥ ವಸ್ತುಗಳು, ತಾವು ತಯಾರಿಸಿದಂಥ ವಸ್ತುಗಳನ್ನು ಮಾರಾಟ ಮಾಡೋದು, ಹಿಂಗೆ ಮಾಡ್ತಾರೆ. ಆಮೇಲೆ ಸಂಜೆ ಮುಂದೆ ನೋಡ್ರಿ, ಇದು ಮನೋರಂಜನೆ ಕಾರ್ಯಕ್ರಮ, ಸ್ಥಳೀಯರಿಂದ ಈ ಥರದ್ದು ಒಂದು ಕಾರ್ಯಕ್ರಮ ನಾವು ಏರ್ಪಡಿಸ್ತೀವಿ. ಅದು ಭಾಳ ಖುಷಿ ಕೊಡ್ತೈತಿ. ಇದು ಅವಶ್ಯ ಐತಿ ಪ್ರವಾಸೋದ್ಯಮದೊಳಗೆ. ಇನ್ನು ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ಮಹಿಳೆಯರು ಏನದಾರಲ್ಲ, ಇವ್ರಲಿಂದ ಕಾರ್ಯಕ್ರಮ ಭಾಳ ಮೆಚ್ಚುಗೆ ಕಳಿಸ್ತೈತಿ. ಈಗ ನೋಡಿ, ಈ ಸ್ಲೈಡ್ನಾಗ ಏನು ನೋಡಕತ್ತಿರಲ್ಲ, ಇಲ್ಲಿ ಒಬ್ಬ ಸ್ಥಳೀಯ ನಮ್ಮ ಯುವಕ ನಾವೊಂದು ಡಾಕ್ಯುಮೆಂಟ್ರಿ ಮಾಡಿದ್ರು. ನಮ್ಮ BBC ಅವರು ನಮ್ಮ ಮಹಾರಾಷ್ಟ್ರದೊಳಗಿನ ಒಂದು ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದಾಗ ಇವ ಕೇವಲ 3 ಸೆಕೆಂಡ್ ಮಾತ್ರ ಅಲ್ಲಿ ಕಾಣಿಸ್ಕೊಂಡಿದ್ದ. ನೀವು ನಂಬ್ತಿರೋ ಬಿಡ್ತಿರೋ, ಇವ ಮೊದಲ ತಂದು ಕಾರ್ಯಕ್ರಮ, ನಮ್ಮ ಮನೋರಂಜನಾ ಕಾರ್ಯಕ್ರಮ ಮಾಡಬೇಕಾದಾಗ 1,500 ರೂಪಾಯಿ ಚಾರ್ಜ್ ಮಾಡ್ತಿದ್ದ. ಈಗ ಭಯಂಕರ ಹೆಚ್ಚು ಮಾಡ್ಯಾನ. ಅದನ್ನು ಯಾರ ಕೇಳಿದ್ರೆ ಹೇಳ್ತಾನವ, ಏಯ್ ನಾನು BBC ಒಳಗೆ ಡಾಕ್ಯುಮೆಂಟ್ರಿ ಒಳಗೆ ಬಂದೀನಿ ಅಂತ ಹೇಳಿ. ಇಲ್ಲ, ಈ ಸ್ಲೈಡ್ನಾಗ ಐತೆ ನೋಡ್ರಿ. ಹೌದ್ರೆ? ಹಿಂಗೆ ಒಬ್ಬ ಯುವಕನೂ ಸಹಿತ ಅದರಿಂದ ಲಾಭ ಮಾಡೋಕ್ಕೆ ಸಾಧ್ಯ ಐತಿ. ಪ್ರವಾಸೋದ್ಯಮಕ್ಕೂ ಅವನಿಂದ ಸಹಾಯ ಆಗ್ತೈತಿ. ನಿಮ್ಮೊಂದು ಮಜಾ ಮಾತಾಡ್ತೀನಿ. ಈಗ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಿಗಳು ಬಂದ್ರಪ್ಪ ಅಂದ್ರೆ ನೋಡೋಕೆ ಈ ಪ್ರವಾಸಿಗರು ಬರ್ತಾರಲ್ಲ, ಆ ಹೊತ್ತಿನಾಗ ನಾವು ಸಿಟ್ ಡೌನ್ ಲಂಚ್ ಅಂತ ಮಾಡ್ತೀವಿ. ಈಗ ಅದನ್ನು ಒಬ್ಬರು ಬಾಂಬೆದಾಗ ಶಾರುಖ್ ಖಾನ್ ಒಂದು ಸಿಟ್ ಡೌನ್ ಲಂಚ್ ಮಾಡಿದ, ಅದು ಒಂದು ಟ್ರೆಂಡ್ ಆಗೈತಿ. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತಮ್ಮದು ಸಿಟ್ ಡೌನ್ ಲಂಚ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ, ಭಾಳ ಪ್ರಸಿದ್ಧ ಆಗ್ತಾರೆ. ಅದು ಅವ್ರಿಗೆ ಕೀರ್ತಿ ತಂದು ಕೊಡೋ ಸಲುವಾಗಿ. ಆದರೆ ಅದನ್ನು ನಾವು ಮಾಡ್ತೀವಲ್ಲ, ಅದು ನಮ್ಮ ಸಂಪ್ರದಾಯ ಆಗಿಬಿಟ್ಟೈತಿ, ಟ್ರೆಡಿಷನ್ ಆಗೈತೆ ಅದು. ಹೀಗಾಗಿ ಈ ಸಿಟ್ ಡೌನ್ ಲಂಚ್ ಅನ್ನುವಂಥದ್ದು ನಾವು ಬಹಳ ಈ ಕೃಷಿ ಪ್ರವಾಸೋದ್ಯಮದೊಳಗೆ ಸೇರ್ಸೋಕೆ ಇಷ್ಟಪಡ್ತೀವಿ. ಅದನ್ನು ನಾವು ಮಾಡ್ಕೊತ ಬಂದೀವಿ ನಾವು ಇದನ್ನು. ಇಲ್ಲಿ ನೋಡಿರಿ, ಈ ಸ್ಲೈಡ್ ನೋಡಿರಿ, ಇದರ ಏನೈತಿ, ಸರ್ಟಿಫಿಕೇಟ್ ಐತೆ. ಇದು ಒಂದು ಲೈಸೆನ್ಸ್ ಇದ್ದಂಗೆ. ಎದ್ರ ಸಲುವಾಗಿ, ಎತ್ತಿನ ಗಾಡಿ ಚಕ್ಕಡಿ ಹೊಡಿಯೋಕೆ ನಾವು ಅವ್ರದ್ದು ಪರೀಕ್ಷೆ ಮಾಡಿ, ಅವ್ರದ್ದು ಸಂದರ್ಶನ ತಗೊಂಡು, ಅವ್ರದ್ದು ಪ್ರಾಯೋಗಿಕ ಕೌಶಲ್ಯ ನೋಡಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನಾವು. ಇದು ಸರ್ಟಿಫಿಕೇಟ್ ಅವ್ರಿಗೆ ಭಾರೀ ಕಿಮ್ಮತ್ತಿಂದ ಆಗ್ತೈತದು. ಭಾಳ ಅದು ಹೆಮ್ಮೆಯಿಂದ ಅವ್ರು ತಮ್ಮ ಮನೆಯೊಳಗೆ ಹಾಕ್ಕೊಂಡಿರ್ತಾರೆ. ಎಲ್ಲರೂ ಹೋದ್ರೆ ಡ್ರಾಯಿಂಗ್ ರೂಮ್ನಾಗ ಅದನ್ನು ನೋಡೋಕೆ ಸಿಗ್ತಾವೆ ಅವ್ರ ಮನ್ಯಾಗ. ಈ ಲೈಸೆನ್ಸ್ ಕೊಡೋ ಮುಂದೆ ನಾವೇನು ಭಾರಿ ದೊಡ್ಡ ಇದನ್ನು ಮಾಡೋದಿಲ್ಲ. ಖರೆ ನಾ ಏನು ಮಾಡ್ತೀನಿ, ಅವ್ರಿಗೆ ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ಹಗ್ಗ ಎತ್ತಾಗಿಂದ ಹಿಡಿತೀರಿ, ಎತ್ತು ಎಡಕ್ಕಿಂದ ಹೊಳಸ್ಬೇಕಾದ್ರೆ ಹೆಂಗೆ ಹೊಳಸ್ತೀರಿ, ಬಲಕಿಂದ ಹೊಳಸ್ಬೇಕಾದ್ರೆ ಹೆಂಗೆ ಹೊಳಸ್ತೀರಿ, ಎತ್ತು ಹೋಗೋದನ್ನು ನಿಂದಿರಿಸ್ಬೇಕು ಅಂದ್ರೆ ಹೆಂಗೆ ನಿಲ್ಲಿಸ್ತೀರಿ, ಇಂಥ ಸಣ್ಣ ಪ್ರಶ್ನೆ ಕೇಳೋದ್ರಿಂದ ಅವರು ಒಂದಿಷ್ಟು ಉತ್ತರ ಕೊಟ್ಟರು ಅಂತಂದ್ರೆ ಅವ್ರಿಗೆ ನಾನು ಇಂಥ ಲೈಸೆನ್ಸ್ ಅವ್ರಿಗೆ ಕೊಡ್ತೀನಿ. ಇದು ಭಾಳ ಫೇಮಸ್ ಆಗಿಬಿಟ್ಟೈತಿ. ಇವತ್ತು ಬೇರೆ ಬೇರೆ ದೇಶದಿಂದ, ಅಮೇರಿಕದಿಂದ ಬರ್ತಾರೆ, ಜಪಾನ್ದಿಂದ ಬರ್ತಾರೆ, ಜರ್ಮನಿಯಿಂದ ಬರ್ತಾರೆ, ಹಿಂಗೆ ಬೇರೆ ಬೇರೆ ದೇಶದಿಂದ ಬಂದವ್ರು ಸಹಿತ ಇದಕ್ಕೆ ಭಾಳಷ್ಟು ಗೌರವ ಕೊಡ್ತಾರೆ. ನೋಡಿರಿ, ಈ ಸರ್ಟಿಫಿಕೇಟಿಗೆ ನಾನು ನಂದ ಒಂದು ಸೀಲ್ ಮಾಡೀನಿ. ಆ ಸೀಲ್ ಹಾಕ್ತೀನಿ, ಮೊಹರ್ ಹಾಕೋದು ಅಷ್ಟೇ ಅಲ್ಲ, ಅವ್ರಿಗೆ ಅದು ಇದನ್ನು ಕೊಡ್ತೀನಿ. ಅದು ಭಾಳ ಅಂದ್ರೆ ಏನು, ಪ್ರಿಂಟ್ಔಟ್ ತೆಗಿಯೋಕ್ಕೆ ಎಷ್ಟು ಹೋಗುತ್ತರಿಪ್ಪ, ಒಂದು 10 ರೂಪಾಯಿ ಹಾದಿದ್ದು. ಆದ್ರೆ ಅದು ಅವಂಗೆ ಏನು ಪ್ರವಾಸಿಗೆ ಬಂದಿರ್ತಾನೆ, ಅವಂಗೆ $1 ಮಿಲಿಯನ್ ಎಕ್ಸ್ಪೀರಿಯನ್ಸ್ ಅನುಭವ ಆದಂಗೆ. ಅದು ತೊಗೊಂಡೋಗಿ ಅವ್ರ ಮನ್ಯಾಗ ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ತೋರಿಸಿ ಭಾಳ ಹೆಮ್ಮೆಯಿಂದ ಖುಷಿ ಪಡ್ತಾರೆ. ಹಿಂಗೆ ಇದನ್ನು ಯಾರು ಬೇಕಾದವರು ಮಾಡ್ಬೋದು, ಯಾವ ರೈತರು ಸಹಿತ ಇದನ್ನು ಮಾಡೋಕ್ಕೆ ಸಾಧ್ಯ ಐತಿ. ಅಂಥವ್ರ ಮನೆಗೆ ಅತಿಥಿಗಳು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಇವ್ರು ಹೇಳ್ತಾರೆ, ಏನಂತೀರಿ, ಇದು ಭಾರತದಿಂದ ಸಿಕ್ಕಿರುವಂಥದ್ದು ಒಂದು ಲೈಸೆನ್ಸ್, ಇದು ನಿಮಗಿದು ಬೇಕು ಅಂದ್ರೆ ನೀವು ಈ ಪಾಂಡುರಂಗ ಹತ್ರ ಹೋಗ್ಬೇಕು, ನೀವು ಪಾಂಡುರಂಗ ಅವ್ರ ಹತ್ರ ಹೋಗ್ಬೇಕು, ನೀವು
ಇದು ಒಂದು ನನಗೆ ಮಾರ್ಕೆಟಿಂಗ್ ಟೂಲ್ ಇದ್ದಂಗೆ, ನನಗೆ ಮಾರುಕಟ್ಟೆ ಮಾಡೋಕ್ಕೆ ಇದು ಒಂದು ಒಳ್ಳೆಯ ಸಹಾಯ ಆಗ್ತೈತೆ. ಈಗ ಈ ಸ್ಲೈಡ್ ನೋಡಿರಿ, ಇದು ಎಮ್ಮಿ ಎಷ್ಟು ಭಾಗ್ಯವಂತ ಐತೆ ನೋಡ್ರಿ. ಯಾಕಂದ್ರೆ ನಾವು ಬಂದಂಥ ಟೂರಿಸ್ಟ್ಗಳಿಗೆ ಕೈಯಾಗ ಒಂದು ಬ್ರಷ್ ಕೊಡ್ತೀವಿ, ಕರಾರಿ ಅಂತೀವಲ್ಲ, ಆ ಎಮ್ಮಿ ಮೈ ತಿಕ್ಕಕ್ಕೆ ಹೇಳ್ತೀವಿ, ಅವ್ರು ತಿಕ್ತಾರೆ. ಎಷ್ಟು ನೋಡ್ರಿ ಎಷ್ಟು ಆನಂದದಿಂದ ಅದು ಎಮ್ಮಿ ನಿಂತ್ಕೊಂಡು ಅನುಭವಿಸಕತ್ತವ. ಇದು ಅವ್ರಿಗೊಂದು ಒಳ್ಳೆಯ ಅನುಭವ ಕೊಟ್ಟಂಗಷ್ಟೇ ಅಲ್ಲ, ನಮ್ಮ ಈ ಪ್ರವಾಸೋದ್ಯಮ ಪ್ರಾಣಿಗಳ ಜೊತೆಗಿನ ಪ್ರವಾಸೋದ್ಯಮನ ಇನ್ನಷ್ಟು ಉತ್ಕೃಷ್ಟಗೊಳಿಸ್ತೈತೆ ಇದು. ಈ ಸ್ಲೈಡ್ ನೋಡ್ರಿ, ಇಲ್ಲಿ ಒಬ್ಬ ಗ್ರಾಮೀಣ ಮಹಿಳೆ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಮಹಾರಾಷ್ಟ್ರದ ಒಂದು ಪಾರಂಪರಿಕ ಸಾರಿ ಉಟ್ಕೊಂಡು, ಅಲ್ಲ ಈಗ ಭಾಳ ಮಂದಿ ಹುಡುಗಿಯರಿಗೆ ದೊಡ್ಡ ಗಜದ್ದು ಸೀರೆ ಉಟ್ಕೊಳಕ್ಕೆ ಬರೋದಿಲ್ಲ, ಅಲ್ಲ ನಮ್ಮ ದೇಶದ ಮಂದಿಗೇನ ಬರೋದಿಲ್ಲ ಅಂದ್ರೆ ಇನ್ನು ಪಾಪ ಅಂತಾರಾಷ್ಟ್ರೀಯ ಮಂದಿಗೆ ಹೇಳೋದು ಏನೈತಿ. ಆದರೆ ಇಲ್ಲೇ ನಾವು ನಮ್ಮ ಗ್ರಾಮೀಣ ಮಹಿಳೆಯರು ಏನು ಬಂದಿರ್ತಾರಲ್ಲ, ಅವರು ಪ್ರವಾಸೋದ್ಯಮಿಗಳಿಗೆ ಅಂದರೆ ಈ ಪ್ರವಾಸಿಗರಿಗೆ ಅವ್ರನ್ನ ಇದನ್ನು ಸೀರೆ ಉಡೋದನ್ನು ಕಲಿಸ್ತಾರೆ. ಆದರೆ ಏನು ಮಾಡೋದು, ಪಾಪ ಅವ್ರಿಗೆ ಇಂಗ್ಲೀಷ್ ಬರ್ತಿರೋದಿಲ್ಲ, ಮತ್ತು ಈ ಪ್ರವಾಸಿಗರಿಗೆ ಮರಾಠಿ ಅಥವಾ ಏನೋ ತಿಳಿತಿರೋದಿಲ್ಲ ಸ್ಥಳೀಯ ಭಾಷೆ. ಅಂಥ ಹೊತ್ತಿನಾಗ ಹೆಂಗೆ ಆಂಗಿಕ ಭಾಷೆ ಅಂದ್ರೆ ಹಿಂಗೆ ಅಭಿನಯ ಮಾಡಿ ಅವರು ತೋರಿಸ್ತಿರ್ತಾರೆ. ಹಂಗೆ ಅಭಿನಯ ಮಾಡಿ ತೋರಿಸೋದು ಅಂತಂದ್ರೆ ಏನು, ಇಂಥ ಚಟುವಟಿಕೆ ಏನದಾವಲ್ಲ, ನಾವು ಆ ಪ್ರವಾಸಿಗರನ್ನು ಎಂಗೇಜ್ ಮಾಡ್ತೀವಿ, ಅವ್ರನ್ನ ಒಂದು ಎಂಗೇಜ್ ಮಾಡಿ ಇಟ್ಟೋದ್ರಿಂದ ಅವ್ರಿಗೂ ಖುಷಿ ಐತಿ. ಇದು ಬಹುಶಃ ಇಂಥ ಸಾರಿ ಉಡ್ಸೋದು, ಹಿಂಗೆ ಆ ಪಲ್ಲು ಅಂತ ಏನು ಹೇಳ್ತಾರೆ ಅಂದರೆ ಸೆರಗು ಹಾಕೋದು, ಇಂಥವೆಲ್ಲ ಸೆರಗ ಹೊಚ್ಕೊಳ್ಳೋದು, ಇದನ್ನೆಲ್ಲನೂ ಮಾಡಬೇಕಾದ್ರೆ ಒಂದು 2 ತಾಸು ಹೋಗುತ್ತೆ. ಹಿಂಗೆ ಎಂಗೇಜ್ಮೆಂಟ್ ಆಗುತ್ತೆ ಪ್ರವಾಸಿಗರ. ಆಮೇಲೆ ಏನು ಮಾಡ್ತಾರೆ, ಅವರು ಒಂದು ಸೆಲ್ಫಿ ತೊಗೊತಾರೆ. ಆಮೇಲೆ ಸೆಲ್ಫಿ ತೊಗೊಂಡ್ಮ್ಯಾಗ ಆ ಫೋಟೋ ಎಲ್ಲೆಲ್ಲಿ ಹಾಕ್ಬೇಕಂತ ನಾವೇನು ಹೇಳಬೇಕಾಗಿಲ್ಲಲ್ಲ, ಅವ್ರು ಇನ್ಸ್ಟಾಗ್ರಾಮ್ನಾಗ ಹಾಕ್ತಾರೆ, ತಮ್ಮ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾರೆ, ಹೌದಲ್ಲ. ಆಮೇಲೆ ಅವ್ರಿಗೇನು ಹೇಳ್ತೀನಿ ನಾನು, ನೀವು ಎಲ್ಲೇ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಾಗ ನಮ್ಮದು ಸಂಸ್ಥಾದ್ದು ನಮ್ಮ ಇದನ್ನು ಟ್ಯಾಗ್ ಮಾಡಿ ಹಾಕಿದ್ರಪ್ಪ ಅಂದ್ರೆ ಮುಂದಿನ ಸರಿ ಬಂದಾಗ ನಿಮಗೆ ಕನ್ಸೆಷನ್ ಕೊಡ್ತೀನಿ ನಾನು ಅಂತ ಹೇಳಿ. ಈ ಸರಿ ಅಲ್ಲ. ಇಲ್ಲಿ ನೋಡಿರಿ, ಈ ಸ್ಲೈಡ್ನಾಗ ನೋಡಕತ್ತೀರಿ, ಒಬ್ಬ ತಂದೆ ಮಗನಿಗೆ ಹೊಲ ಹೆಂಗೆ ಹರಗಬೇಕು ಉಳಬೇಕು ಅನ್ನೋದನ್ನು ಕಲಿಸ್ಕೊಡ್ಬೇಕು ಅಂತಾನೆ. ಅಲ್ಲ, ಇದು ನಮ್ಮ ದಿನನಿತ್ಯದ ಕೆಲಸ ಐತಿ. ನಾವೇನು ಪ್ರವಾಸಿಗರ ಸಲುವಾಗಿಯೇ ಇದನ್ನು ಮಾಡ್ತೀವಿ ಅಂತಲ್ಲ, ದಿನ ಇದನ್ನು ನಾವು ಮಾಡ್ಕೊತಾನೆ ಇರ್ತಿರ್ತೀವಿ. ಬಹಳ ಆಸಕ್ತಿದಾಯಕವಾದಂಥ ವಿಷಯ ಏನಪ್ಪ ಅಂತಂದ್ರೆ, ನಾವೇನು ಬಂದಂಥ ಟೂರಿಸ್ಟ್ಗಳ ಸಲುವಾಗಿಯೇ ವಿಶೇಷವಾಗಿ ನಮ್ಮ ಕೃಷಿ ಚಟುವಟಿಕೆ ಮಾಡೋದಿಲ್ಲ. ಇವತ್ತು ಗುರುವಾರ ಒಂದು ವಾರ ಅಂತ ಇಟ್ಕೊಳ್ರಿ, ಇವತ್ತು ಏನು ಮಾಡಬೇಕು ಆ ಚಟುವಟಿಕೆ ನಾವು ಮಾಡ್ಕೊತಾನೆ ಇರ್ತೀವಿ. ಆದರೆ ಅವಾಗ ಏನೈತಿ, ಅವ್ರು ಬಂದಂಥ ಪ್ರವಾಸಿಗರು ಅಥವಾ ಟೂರಿಸ್ಟ್ಗಳು ಏನು ಮಾಡ್ತಾರೆ ಅದ್ರಾಗ ಭಾಗವಹಿಸ್ತಾರೆ. ಅವರು ಕುತೂಹಲದಿಂದ ಭಾಳ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಹೀಗಾಗಿ ನಮಗೆ ಅವ್ರನ್ನ ಎಂಗೇಜ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ, ಅವ್ರಿಗೂ ಹೊಸ ಅನುಭವನ ಆಗ್ತೈತಿ. ಇಂಥ ಅನುಭವಗಳನ್ನು ನಾವು ಕೊಡ್ಕೊತ ಇದ್ದೀವಪ್ಪ ಅಂದ್ರೆ ನಮ್ಮ ಕೃಷಿ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ನೆರವು ಆಗ್ತೈತಿ. ಮತ್ತು ಅಷ್ಟೇ ಅಲ್ಲ, ಬಂದವರಿಗೆ ಪ್ರವಾಸಿಗರಿಗೂ ಭಾಳ ಆನಂದ ಆಗೋದ್ರಿಂದ ನಮಗೆ ಲಾಭ ಆಗತ್ತದ, ಹೌದಲ್ರಿ. ನಾವೇನು ಮಾಡ್ತೀವಪ್ಪ ಅಂದ್ರೆ ನಮ್ಮ ದಿನನಿತ್ಯದ ಒಂದು ಪಶುಸಂಗೋಪನಾ ಚಟುವಟಿಕೆ ಇರ್ಬೋದು, ತೋಟಗಾರಿಕೆ ಚಟುವಟಿಕೆ ಇರ್ಬೋದು, ಅದನ್ನು ನಾವು ಮಾಡ್ಕೊತಾನೆ ಇರ್ತೀವಿ. ಆದ್ರೆ ಅವ್ರನ್ನ ಇನ್ವಾಲ್ವ್ ಮಾಡೋದು, ಅವರು ಇನ್ವಾಲ್ವ್ಮೆಂಟ್ ಭಾಳ ಮುಖ್ಯ ಇರ್ತೈತಿ ಇಲ್ಲಿ. ಈಗ ನೋಡಿರಿ, ಈ ಸ್ಲೈಡ್ ನೋಡಕತ್ತೀರಿ ನೀವು, ಹೌದಾ. ಈ ಸ್ಲೈಡ್ನಾಗ ಅಮೇರಿಕದಿಂದ ಬಂದಂಥ ಒಬ್ಬ ವ್ಯಾಪಾರಿ ಪ್ರವಾಸಿಗನ್ನ ತಾವು ನೋಡಕತ್ತೀರಿ. ಇದನ್ನು ಈ ಫೋಟೋ ನೀವು ಇನ್ನೊಮ್ಮೆ ಚಂದಕ್ಕೆ ನೋಡಿರಿ. ಇದರಾಗ ಪ್ರವಾಸಕ್ಕೆ ಮಾಡೋಕ್ಕೆ ಬಂದಾರ ಯಾರು ಮತ್ತು ಸ್ಥಳೀಯ ನಮ್ಮ ಕುರಿಗಾರ ಯಾರು ಅನ್ನೋದನ್ನು ಗುರುತಿಡಿತೀರ. ಒಂದು ನಮೂನಿ ವೇಷಭೂಷಣ ಐತೆ. ಇವಾಗ ಏನು ಮಾಡ್ಯಾನ ಪ್ರವಾಸಿಗ ಅಂತಂದ್ರೆ 2 ತಾಸು ಆ ಕುರಿಗಾರನ ಜೊತೆಗೆ ಕುರಿ ಮೇಯಿಸ್ಕೊಂತ ಅಡ್ಡಾಡ್ಕೊತ ಬಂದು ಭಾಳ ಸಂತೋಷದಿಂದ ನಮಗೆ ಆ ರೀತಿ ಪೋಸ್ ಕೊಡ್ತಾನೆ. ಆಮೇಲೆ ಈಗ ರೈತರು ಮಾರುಕಟ್ಟೆ ಮಾಡ್ತಾರೆ, ಸ್ಥಳೀಯ ಬಜಾರ್. ಆ ಸ್ಥಳೀಯ ಬಜಾರನ್ನು ನಾವು ತೊಗೊಂಬಂದ ಪ್ರವಾಸಿಗರಿಗೆ ತೋರ್ಸೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಆ ಪ್ರವಾಸಿಗರನ್ನ ಕರ್ಕೊಂಡು ನಾವು ಸ್ಥಳೀಯ ಬಜಾರ್ಗೆ ಹೋಗ್ತೀವಿ. ನಾವು ಹಂಗೆ ಅವ್ರನ್ನ ಲೋಕಲ್ ಮಾರ್ಕೆಟಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಸಿಗುವಂಥ ಬಳೆ ತೊಗೊತಾರೆ, ಮತ್ತು ಏನೇನೋ ತಮಗೆ ಬೇಕಾದಂಥ ಬಟ್ಟೆ ತೊಗೊತಾರೆ. ಗ್ರಾಮೀಣ ಸಂಸ್ಕೃತಿನ ಮೆಚ್ಕೊಂಡವರು ತಮ್ಮ ಒಂದು ವಸ್ತುಗಳನ್ನು ಅಲ್ಲಿ ಖರೀದಿ ಮಾಡ್ತಾರೆ. ಹಿಂಗೆ ಈಗ ಆಮೇಲೆ ಅಲ್ಲಿ ಎಲ್ಲಿ ಬೇಕು ಅಲ್ಲೇ ಸೆಲ್ಫಿ ತೊಗೊತಾರೆ. ಈಗ ಸೆಲ್ಫಿ ಎಲ್ಲೆಲ್ಲಿ ತೊಗೊತಾರೆ ಅನ್ನೋದು ನಾ ಏನು ಬಿಡಿಸಿ ಹೇಳಬೇಕಾಗಿಲ್ಲ, ಮುಂದೆ ಅದನ್ನು ಎಲ್ಲೆಲ್ಲಿ ಹಾಕ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದ್ದದ. ಈಗ ಜಾರ್ಖಂಡ್ ವಿಷಯಕ್ಕೆ ಬರೋಣ. ಜಾರ್ಖಂಡದೊಳಗಿಂದ ಒಂದು ಬಹಳ ಮಹತ್ವದ ವಿಷಯ. ಹಿಂದಕ್ಕೆ ನಮಗೆ ಈ ಜಾರ್ಖಂಡ್ನಿಂದ ಒಂದು 18 ಮಂದಿ ಉನ್ನತ ಅಧಿಕಾರಿಗಳು ನಮ್ಮ ಫಾರ್ಮಿಗೆ ಬಂದರು. ನಮ್ಮ ಫಾರ್ಮ್ನೊಳಗೆ ವಸತಿ ಇದ್ದರು, ಅಲ್ಲಿ ಕಲ್ಕೊಂಡ್ರು.
ಈಗ ಅವ್ರು ಮತ್ತೆ ಪ್ರಾರಂಭ ಮಾಡೋಕ್ಕೆ ಮನಸ್ಸು ಮಾಡ್ಯಾರ. ಈಗ ಈ ಫೋಟೋ ನೋಡಕತ್ತಿರಲ್ಲ, ಇದ್ರಾಗ ನಮ್ಮ ವಿದೇಶದ ಲಂಡನ್ನಿನ ಒಬ್ಬರನ್ನ ನಿಮಗೆ ತೋರ್ಸಾಕತ್ತೀನಿ. ಇವ್ರ ಜೊತೆ ಇವತ್ತಿಗೂ ನನಗೆ ಕನೆಕ್ಷನ್ ಐತಿ, ಸಂವಹನ ಐತಿ, ಸಂಪರ್ಕ ಐತಿ. ಇದು ಅಗ್ರಿ ಟೂರಿಸಮ್ದು ಒಂದು ಲಾಭದಾಯಕ ಅಂಶ ಏನ್ರಿ. ಈಗ ಈ ಸಂವಹನ ಕಮ್ಯುನಿಕೇಷನಿಂದ ಏನು ಲಾಭ ಆಗುತ್ತೆ ಅಂದ್ರೆ, ನಾ ಯಾವಾಗಾರ ಮಲೇಷ್ಯಾಕ್ಕೆ ಹೋಗ್ಬೇಕಾದ್ರೆ ಅಥವಾ ಬೇರೆ UK ಹೋಗ್ಬೇಕಾದ್ರೆ ನನಗೆ ಅವರು ಸಹಾಯ ಮಾಡ್ತಾರೆ, ಲಂಡನ್ನಾಗಿರುವಂಥವ್ರು ಸಹಾಯ ಮಾಡ್ತಾರೆ. ಈಗ ಈ ಒಂದು ಇದನ್ನೇನು ನೋಡಕತ್ತಿರಲ್ಲ, ಈ ಚಿತ್ರ, ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಐತಿ. ಇದು ನಮ್ಮ ಕೃಷಿ ಪ್ರವಾಸೋದ್ಯಮ ಇಲಾಖೆಯಿಂದ ಆಗಿರುವಂಥ ಒಂದು ಪ್ರಯೋಜನ ಇದೆ. ಹಿಂಗೆ ಈ ಸಂವಹನ ಇರೋದ್ರಿಂದನೇ ಇವತ್ತು ನಾನು ನಿಮ್ಮ ಕುಲಪತಿಗಳು ಡಾಕ್ಟರ್ ಪಾಟೀಲ್ ಅವರು ಕರೆದಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೆ. ಹಿಂಗೆ ನಮ್ಮ ಸಂವಹನ ನಮಗೆ ಹೆಚ್ಚು ಪ್ರಯೋಜನಕಾರಿ ಆಗ್ತೈತಿ. ಮತ್ತು ಇನ್ನೊಂದು, ಈಗ ರೈತ ಹೆಂಗೆ ಡಾಲರ್ ಗಳಿಸೋಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಕಳಿಸ್ತಾನೆ ಅಂತ ಅನಿಸುತ್ತೆ ನಿಮಗೆ. ಹಾಗೇನಿಲ್ಲ, ಬೇಕಾದಷ್ಟು ಡಾಲರ್ ನನ್ನ ಹತ್ರ ಅದ, ಭಾಳ ಹಳೆಯವು ಸಹಿತ ನನ್ನ ಹತ್ರ ಇನ್ನೂ ಈ ಡಾಲರ್ಗಳದಾವ, ಗಳಿಸೋಕ್ಕೆ ಸಾಧ್ಯ ಐತಿ. ಈಗ ನೋಡಿರಿ, ಬೇರೆ ದೇಶದ ಒಂದು ಸಂವಹನದಿಂದ ಏನು ಲಾಭ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಇದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಬ್ಬರು ನಮ್ಮ ಮಹಾರಾಷ್ಟ್ರದೊಳಗೆ ಕೃಷಿ ಪ್ರವಾಸೋದ್ಯಮನ ಉನ್ನತಿಗೊಳಿಸ್ಬೇಕು, ಅಭಿವೃದ್ಧಿಗೊಳಿಸ್ಬೇಕು ಅಂದಾಗ ನನಗೆ ಜಪಾನಕ್ಕೆ ಕರ್ಕೊಂಡು ಹೋಗಿದ್ರಿ. ಜಪಾನಕ್ಕೆ ಹೋಗುವಂಥ ಸಂದರ್ಭ ನನಗೆ ಬಂದಿತ್ತು. ಅದರದ್ದು ಫೋಟೋ ನೀವೀಗ ನೋಡಕ್ಕೆ. ಈ ಜಪಾನದ ಟೂರಿಸ್ಟ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಆಸಕ್ತಿಯಿಂದ ಅವರು ನಮ್ಮ ಔರಂಗಾಬಾದ್ನೊಳಗೆ ಒಂದು ಜೈನರು ಇದನ್ನು ತಯಾರು ಮಾಡೋಕ್ಕೆ, ಏನು ಜಪನೀಸ್ ಸೆಂಟರ್ ತೆಗಿಯೋಕೆ ಸಹಾಯ ಮಾಡ್ಯಾರ. ಅವ್ರು ಫಂಡಿಂಗ್ ಏಜೆನ್ಸಿ ಅದ. ಯಾಕಂದ್ರೆ ಪ್ರತಿ ವರ್ಷ ಜಪನೀಯರು ಅಲ್ಲಿಗೆ ಭಾಳಷ್ಟು ಜನ ಬರ್ತಾರೆ. ಮೊದಲು ಅವರೆಲ್ಲ ಮುಂಬೈಗೆ ಹೋಗ್ತಿದ್ರು, ಆದರೆ ಈಗ ಔರಂಗಾಬಾದಕ್ಕೆ ಬರಕತ್ತಾರೆ. ಹಿಂಗೆ ಜಪಾನದ ಒಂದು ಪ್ರವಾಸಿಗರು ನಮ್ಮ ಮಹಾರಾಷ್ಟ್ರಕ್ಕೆ ಬರೋದು ಶುರುವಾಗಿದೆ. ಅವಾಗೇನು ಮಾಡ್ತಿದ್ರು ನಮ್ಮ ಜಪಾನದ ಪ್ರವಾಸಿಗರು ಅಂದ್ರೆ, ಮುಂಬೈಗೆ ಹೋಗಿ ಅಲ್ಲೆಲ್ಲ ಗವಿ ಗುಹೆ ಇತ್ಯಾದಿ ನೋಡಿಕೊಂಡು ಮೊದಲೆಲ್ಲ ಅಲ್ಲೇ ವಸತಿ ಇರ್ತಿದ್ರು. ಆದರೆ ನನ್ನ ಆಸೆ ಏನಿತ್ತು ಅಂದ್ರೆ, ಅವ್ರು ವಾಪಸ್ ಮತ್ತೆ ನಮ್ಮ ಔರಂಗಾಬಾದ್ಗೆ ಬರಬೇಕು, ಔರಂಗಾಬಾದದ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದೊಳಗೆ ಅವರು ತಿರುಗಾಡಬೇಕು, ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅನ್ನೋದು ನನ್ನ ಭಾಳ ಇಚ್ಛೆ ಆಗಿತ್ತು. ಅದು ಈಗ ಸಾಧನೆ ಆಗೈತಿ. ಈಗ ಈ ಸ್ಲೈಡ್ ನೋಡಕತ್ತೀರಿ, ಇದು ನಮ್ಮ ತಂದೆಯವರದು 75ನೇ ವರ್ಷದ ಹುಟ್ಟುಹಬ್ಬದ ಒಂದು ಆಚರಣೆ ಸಂದರ್ಭ. ಹಿಂಗೆ 72ನೇ ವರ್ಷದ ಹುಟ್ಟುಹಬ್ಬದ ಟೈಮ್ನೊಳಗೆ ನಾನು ಫಿಲಿಪೈನ್ಸ್ಗೆ ಹೋಗುವಂಥದ್ದು ಬಂದಿತ್ತು, ಇರ್ತಿದ್ರು. ಆದರೆ ನನ್ನ ಆಸೆ ಏನಿತ್ತು ಅಂದ್ರೆ, ಅವ್ರು ವಾಪಸ್ ಮತ್ತೆ ನಮ್ಮ ಔರಂಗಾಬಾದ್ಗೆ ಬರಬೇಕು, ಔರಂಗಾಬಾದದ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದೊಳಗೆ ಅವರು ತಿರುಗಾಡಬೇಕು, ಅಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಅನ್ನೋದು ನನ್ನ ಭಾಳ ಇಚ್ಛೆ ಆಗಿತ್ತು. ಅದು ಈಗ ಸಾಧನೆ ಆಗೈತಿ. ಈಗ ಈ ಸ್ಲೈಡ್ ನೋಡಕತ್ತೀರಿ, ಇದು ನಮ್ಮ ತಂದೆಯವರದು 75ನೇ ವರ್ಷದ ಹುಟ್ಟುಹಬ್ಬದ ಒಂದು ಆಚರಣೆ ಸಂದರ್ಭ. ಹಿಂಗೆ 72ನೇ ವರ್ಷದ ಹುಟ್ಟುಹಬ್ಬದ ಟೈಮ್ನೊಳಗೆ ನಾನು ಫಿಲಿಪೈನ್ಸ್ಗೆ ಹೋಗುವಂಥದ್ದು ಬಂದಿತ್ತು. ಅವಾಗ ಅವರು ಕೂಡ ನಾನು ಬರ್ತೀನಿ ಅಂದ್ಬಿಟ್ರು. ಆದರೆ ಏನು ಮಾಡೋದು, ಅವ್ರ ಹತ್ರ ಪಾಸ್ಪೋರ್ಟ್ ಇದ್ದಿದ್ದಿಲ್ಲ. ಹಂಗಾರೆ ಪಾಸ್ಪೋರ್ಟ್ಗೆ ಏನು ಮಾಡಬೇಕು ಅಂದರು. ಆವಾಗ ನಮ್ಮ ರಾಜ್ಯದ ಉನ್ನತಾಧಿಕಾರಿಯೊಬ್ಬರು ಇದಾಗಿದ್ದರು, ಅವರು ಇದಕ್ಕೆ ನೆರವು ಮಾಡಿದರು, ಇದಕ್ಕೆ ಭಾಳ ಸಹಾಯ ಮಾಡಿದರು ಅವರು. ಇದು ಸಾಧ್ಯ ಆಗಿದ್ದು ನಮ್ಮ ಸಂವಹನದ ಒಂದು ಕೌಶಲ್ಯದಿಂದ. ಹಿಂಗೆ ಸಂವಹನ ಕೌಶಲ್ಯ ನಾವು ಬೆಳೆಸ್ಕೊಂಡೋದ್ರಿಂದ ಮುಂದೆ 3-4 ದಿವಸದೊಳಗೆ ನಾರಾಯಣರಾವ್ ಅವರ ಕೃಪೆಯಿಂದ ನಮ್ಮ ಬಾರಾಮತಿಗೇನ 5 ಪಾಸ್ಪೋರ್ಟ್ ನಮ್ಮ ಮನೆಗೇನ ಬಂದಿದ್ದು ನಾವು. ಆಮೇಲೆ ನಮ್ಮ ತಂದೆಯವರ ಅಲ್ಲೇನು ನಡೆದಂಥ ಬೃಹತ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು. ಅದರ ಚಿತ್ರ ನಮಗಿನ್ನೂ ಖುಷಿ ಕೊಡ್ತೈತಿ. ನೀವು ಇದನ್ನು ನೋಡಕತ್ತೀರಿ. ನೀವು ಇಲ್ಲೇನು ನೋಡಕತ್ತೀರಿ ಈ ಫೋಟೋದಾಗ. ಹಂಗೆ ನಾ ಯಾವತ್ತೂ ಈ ಟೊಪಿನ ಮತ್ತು ಆಮೇಲೆ ಇದಕ್ಕೇನಂತಾರೆ, ಇದು ಶಾಲ್, ಈ ಶಾಲ್ ಯಾವತ್ತೂ ಹಾಕ್ಕೊಂಡು ಬೇಕಾದ ದೇಶಕ್ಕೆ ಹೋಗಿ ನಾನು ಹಿಂಗೆ ಹೋಗಿರ್ತೀನಿ. ಇದು ಇಟ್ಲಿ ಒಳಗೆ ನಿಮಗೆ ಗೊತ್ತಿದ್ದಂಗೆ ಮೊದಲಿಗೆ ಪ್ರಥಮ ಕೃಷಿ ಪ್ರವಾಸೋದ್ಯಮ ಒಂದು ಬೃಹತ್ ಸಮ್ಮೇಳನ ಜರುಗಿತು. ಆವಾಗ ನಾನು ಅಲ್ಲಿದ್ದೆ. ಆವಾಗ ಅಲ್ಲಿ ಅವರಿಗೆ ನಾನು ಗಿಫ್ಟು ಕೊಡ್ತಿದ್ದೆ. ಈ ಗಿಫ್ಟು ಅವ್ರಿಗೆ ಭಾಳ ಖುಷಿ ಕೊಡ್ತಿತ್ತು. ಅದು ಈ ಇನ್ನೊಂದು ಫೋಟೋ ಈಗ ನೋಡಕತ್ತಿರಲ್ಲ, ಇದು ಇಲ್ಲೇನು ನೋಡಕತ್ತಿರಲ್ಲ, ಇದು ಫಿಲಿಪೈನ್ಸ್ನೊಳಗೆ ತೆಗೆದಂಥ ಒಂದು ಫೋಟೋ. ಇಲ್ಲಿ ಫಿಲಿಪೈನ್ಸ್ನೊಳಗೆ ಈ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಬಹಳಷ್ಟು ಮುಂದುವರೆದಾರ ಅವರು. ಇಲ್ಲಿ ವಿಶ್ವವಿದ್ಯಾಲಯಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ಆಸಕ್ತಿಯಿಂದ ಭಾಗವಹಿಸ್ತವೆ. ನಾವು ಕೂಡ ಅಲ್ಲಿ MOU ಅಂದರೆ ಒಡಂಬಡಿಕೆ ಮಾಡ್ಕೊಂಡ್ವಿ.
ಅಲ್ಲಿ ಫಿಲಿಪೈನ್ಸ್ನಿಂದ ಮಹಾರಾಷ್ಟ್ರಕ್ಕೆ ಅವ್ರು ಬಂದು ಇರ್ಬೋದು, ಅಥವಾ ಮಹಾರಾಷ್ಟ್ರದವ್ರು ಅಲ್ಲಿ ಹೋಗಿ ಆದರೂ ತಮ್ಮ ಅನುಭವನ ತಗೋಬಹುದು ಅಂತನ್ನೋದು ನಮ್ಮ ವಿಚಾರ ಆಗಿತ್ತು. ಅದು ಈ ಒಂದು ಏನು ನೀವು ಫೋಟೋ ನೋಡಕತ್ತಿರಲ್ಲ, ಇದು ನನ್ನ ಭಾಳ ಹೆಮ್ಮೆಯ ಕ್ಷಣ. ಇದು ಅವತ್ತು ಭಾರತದ ರಾಷ್ಟ್ರಪತಿಗಳು ನನಗೆ ಬಹುಮಾನ ಪುರಸ್ಕಾರ ನೀಡಿದರು. ಆ ಒಂದು ಫೋಟೋ ಅವ್ರು ಕರೆಸಿದ್ರು, ರಾಷ್ಟ್ರಪತಿ ಭವನಕ್ಕೆ ನಾನು ಹೋಗಿದ್ದೆ. ಆ ಒಂದು ನೆನಪಿನ ಒಂದು ಫೋಟೋ ಇದೆ. ಹಿಂಗೆ ಇದಾದಮೇಲೆ ಆದಮೇಲೆ ಭಾಳಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನನಗೆ ಸಿಕ್ಕವು. ಆಮೇಲೆ ಇಲ್ಲಿ ನೀವು ನೋಡಕತ್ತಿರಲ್ಲ, ಶಾರ್ಕ್ ಟ್ಯಾಂಕ್ ಇಂಡಿಯಾ ಅನ್ನುವಂಥದ್ದು, ಈ ಫೋಟೋನ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ ನೀವು. ಈ ಶಾರ್ಕ್ ಟ್ಯಾಂಕ್ ಅನ್ನೋದನ್ನು ಯಾರು ಎಷ್ಟು ಎಪಿಸೋಡ್ ನೋಡಿರೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನೋಡಿದರೆ ನಮ್ಮ ಬಹುಶಃ ಈ ಸಾಧನೆಗಳದ್ದು ಒಂದು ಪರಿಚಯ ನಿಮಗೆ ಆಗ್ತೈತಿ. ಆಮೇಲೆ ಇವೆಲ್ಲ ಅವಾರ್ಡ್ಗಳು ನೋಡಿ, ಮತ್ತೆ ಸ್ಮರಣೀಯ ಒಂದು ರಾಷ್ಟ್ರಪತಿಗಳಿಂದ ಪಡೆದಂಥದ್ದು ಪುರಸ್ಕಾರ, ಹಾಗೆಯೇ ICRನಿಂದ ಪಡೆದಂಥ ಪುರಸ್ಕಾರ, ಹೀಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಪಡೆದ ಫೋಟೋಗಳನ್ನು ನೀವು ನೋಡಕತ್ತೀರಿ. ಇದ್ರ ಬಗ್ಗೆ ನಾನೇನು ಭಾಳ ಹೇಳಕ್ಕೆ ಹೋಗೋದಿಲ್ಲ, ಈಗಾಗಲೇ ನನ್ನ ಪರಿಚಯ ಮಾಡಿಕೊಟ್ಟವ್ರು ಅದನ್ನೆಲ್ಲ ಹೇಳ್ಯಾರ. ಇನ್ನೊಂದು, ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಾವು ಏನು ಮಾಡಿದ್ವಿ ಅಂದರೆ 16th ಮೇ ಅನ್ನುವಂಥ ಒಂದು ದಿನಾಂಕವನ್ನು ವಿಶ್ವ ಕೃಷಿ ಪ್ರವಾಸೋದ್ಯಮ ದಿನ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ಆ ಕೃಷಿ ಪ್ರವಾಸೋದ್ಯಮ ದಿನವನ್ನು ಈಗ ಎಲ್ಲ ಕಡೆ ಅಂಗೀಕಾರ ಮಾಡಿದ್ದಾರೆ. ಯುನೆಸ್ಕೋದವರು ಕೂಡ ಅದನ್ನು ಅಂಗೀಕಾರ ಮಾಡ್ಯಾರೆ. ಇದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಇದನ್ನು ನಾನು ಭಾಳ ಖುಷಿಯಿಂದ ಹಂಚ್ಕೊತೀನಿ ನಿಮ್ಮೆದುರಿಗೆ. ಇನ್ನೊಂದು, ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಾವು ಏನು ಮಾಡಿದ್ವಿ ಅಂದರೆ 16th ಮೇ ಅನ್ನುವಂಥ ಒಂದು ದಿನಾಂಕವನ್ನು ವಿಶ್ವ ಕೃಷಿ ಪ್ರವಾಸೋದ್ಯಮ ದಿನ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ಆ ಕೃಷಿ ಪ್ರವಾಸೋದ್ಯಮ ದಿನವನ್ನು ಈಗ ಎಲ್ಲ ಕಡೆ ಅಂಗೀಕಾರ ಮಾಡಿದ್ದಾರೆ. ಯುನೆಸ್ಕೋದವರು ಕೂಡ ಅದನ್ನು ಅಂಗೀಕಾರ ಮಾಡ್ಯಾರೆ. ಇದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಇದನ್ನು ನಾನು ಭಾಳ ಖುಷಿಯಿಂದ ಹಂಚ್ಕೊತೀನಿ ನಿಮ್ಮೆದುರಿಗೆ. ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕಾಗಿತ್ತು. ನಮ್ಮ ಮಹಾರಾಷ್ಟ್ರದೊಳಗಂತೂ ಈ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಪಾಲಿಸಿ ಮೊದಲಿಂದನೂ ಐತಿ. ಅದೇ ರೀತಿ ನಿಮ್ಮ ರಾಜ್ಯದೊಳಗೆ ಬಹುಶಃ ಯಾರೋ CT ರವಿನೋ ಯಾರೋ ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮಂತ್ರಿ ಆಗಿದ್ರು ಅನ್ಸುತ್ತೆ. ಅವಾಗ ನನಗೆ ಕರೆಸಿದ್ರು, ನಾ ಬಂದಿದ್ದೆ. ಇಲ್ಲಿ ಕರ್ನಾಟಕದ ಪಾಲಿಸಿ ಬಗ್ಗೆ ನನ್ನ ಒಂದು ವರದಿನ, ಒಂದು ಮಹತ್ವದ ಒಂದು ಇದನ್ನು ತಿಳಿಸಿದ್ದೆ. ಆದರೆ ಅದು ಇನ್ನೂ ಜಾರಿಗೆ ಆಗೀತೋ ಇಲ್ಲೋ ಯಾಕೋ ಗೊತ್ತಾಗ್ತಾ ಇಲ್ಲ. ಇದು ಕರ್ನಾಟಕದ್ದು. ಆ ಒಂದು ಕರ್ನಾಟಕದ ಒಂದು ವರದಿಯೊಳಗೆ ನಾನು ಏನು ಕೊಟ್ಟಿದ್ದೆ ಅಂತಂದರೆ, ಮಹಿಳೆಯರು ಒಂದು ವೇಳೆ ಅಗ್ರಿ ಟೂರಿಸಮ್ ಪ್ರಾರಂಭ ಮಾಡಬೇಕು ಅಂತ ಅನ್ನೋದಾಗಿದ್ದರೆ, ಕೃಷಿ ಪ್ರವಾಸೋದ್ಯಮ ಪ್ರಾರಂಭ ಮಾಡಬೇಕಾಗಿದ್ದರೆ ಅವ್ರಿಗೆ 25% ಸಬ್ಸಿಡಿ ಕೊಡಬೇಕು. ಅದೇ ರೀತಿ ನಿಮ್ನ ವರ್ಗಗಳು, ಹಿಂದುಳಿದ ವರ್ಗಗಳು ಅಥವಾ ಅಂತ ಏನು ಹೇಳ್ತೀವಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಮಾಡಿದರೆ ಅವ್ರಿಗೆ 35% ಕೊಡಬೇಕು. ಈ ರೀತಿ ಏನೋ ಒಂದು ಪಾಲಿಸಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇನ್ನು ವಿದ್ಯಾರ್ಥಿಗಳಾದ ನಿಮಗೆ ಈ ಕೃಷಿ ಪ್ರವಾಸೋದ್ಯಮದೊಳಗೆ ಏನೇನು ಸ್ಕೋಪ್ ಅದ, ಏನೇನು ನೀವು ಮುಂದುವರಿಯೋಕ್ಕೆ ಸಾಧ್ಯ ಐತೆ ಅನ್ನೋದ್ರ ಬಗ್ಗೆ ಕೆಲವಷ್ಟು ಮಾಹಿತಿ ಕೊಡ್ತೀನಿ. ಈಗೇನು ಸ್ಲೈಡ್ ನೋಡಕತ್ತಿರಲ್ಲ, ಇದು ನಮ್ಮ ಬಾರಾಮತಿಯಲ್ಲಿರುವಂಥ ಒಂದು ಕೃಷಿ ಪ್ರವಾಸೋದ್ಯಮ ಸಂಸ್ಥೆಯ ಚಿತ್ರಣ. ಇದನ್ನು ನೀವು ಇನ್ಸ್ಟಾಗ್ರಾಮ್ನಾಗ ನೋಡ್ಬೋದು, ಫೇಸ್ಬುಕ್ನಾಗ ನೋಡ್ಬೋದು. ನಮ್ಮದೆಲ್ಲ ವೆಬ್ಸೈಟ್ ಸಹಿತ ಐತಿ. ಆ ವೆಬ್ಸೈಟದ ವಿಳಾಸನ ಸಹಿತ ನಾನು ನಿಮ್ಗೆ ಇದರೊಳಗೆ ಕೊಟ್ಟಿನಿ. ಮತ್ತು ಇದು ಈ ಫೋಟೋ ನನ್ನ ಫೋಟೋ, ಇದು ನನ್ನ ಫೋಟೋ. ಈ ಹಂತದೊಳಗೆ ನಾನು ಈ ಘನವೆತ್ತ ವಿಶ್ವವಿದ್ಯಾಲಯದ ಕುಲಪತಿಯಾದ ಡಾಕ್ಟರ್ PL ಪಾಟೀಲ್ ಅವರು ನನ್ನನ್ನು ಇಲ್ಲಿ ಬರಮಾಡಿಕೊಂಡು ತಮ್ಮಂಥ ಕೃಷಿ ಪರಿಣಿತರ ಜೊತೆಗೆ, ವಿದ್ವಾಂಸರ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸಂಪೂರ್ಣ ನನ್ನ ಹೃದಯಾಂತರಾಳದ ಧನ್ಯವಾದ ನಾನು ಇಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈ ಕೃಷಿ ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ ಇಷ್ಟೇ. ನನಗೆ ಅನಿಸುತ್ತೆ, ಕೃಷಿ ವಿದ್ಯಾರ್ಥಿಗಳ ನಿಮ್ಮ ಈ ಹೊಸ ಪೀಳಿಗೆ ಏನೈತ್ರಿ, ಈ ಜನ್ರೇಷನ್ಗೆ ಬರೀ ಸಾಂಪ್ರದಾಯಿಕ ಕೃಷಿ ಅಷ್ಟೇ ಬೇಕಾಗಿಲ್ಲ, ಅದಕ್ಕಿಂತ ಆಚೆಗಿನ ಒಂದು ಇದು ಬೇಕು, ಆಚೆಗಿನ ಭವಿಷ್ಯ ಅವರಿಗೆ ಬೇಕು. ಅದಕ್ಕೆ ಬೇಕಾಗಿದ್ದು ಈ ಕೃಷಿ ಪ್ರವಾಸೋದ್ಯಮದ ಬಗೆಗಿನ ಅಳವಡಿಕೆ, ಅದರ ತಿಳುವಳಿಕೆ, ಅದನ್ನು ಅನ್ವಯಿಸಿ. Because this generation will not only wait for the traditional agriculture. This generation want to go beyond that
and want to start and something on their own. And believe me, friends, agri-tourism, adding tourism to the farm, has created tremendous opportunity across the globe, and it is growing at the rate. After all, why we want to do agri-tourism is only one reason. Farm should remain in the family and family should remain in the farm. Jai Hind. Farm should remain in the family and family should remain in the farm. Jai Hind.